ಏನ್ ಗೊತ್ತಾ, ನಾವ್ ಇವಾಗ ಹೋಗ್ತಾ ಇದ್ವಲ್ಲ, ಅಲ್ಲಿ ಒಂದು ಬೆಟ್ಟ ಐತೆ ನಿಯರ್. ಅಲ್ಲಿ ಒಂದ್ ಸ್ವಲ್ಪ ಆತರ ಸರಿ ಇಲ್ಲ ಅಂತ ಹೇಳ್ತಿದ್ರು ಮನೆಯಲ್ಲಿ. ವೈದ್ಯರ ಮನೆ ಬಂದಾಗ ಕೆಲವು ಇನ್ಸಿಡೆಂಟ್ ನಡೆದಿದ್ವು ಅಂತೆ. ಅದನ್ನ ಅಲ್ಲಿ ಇನ್ಸಿಡೆಂಟ್ ಇಂದ ಅನುಭವ ಆಗಿರೋ ಅವರು ಬಂದು ಊರಲ್ಲಿ ಹೇಳೋದ್ರಿಂದ ಅದು ಪ್ರಚಾರಗಳಾಗಿದ್ವು ಅವಾಗ. ಸ್ವಲ್ಪ ಸ್ವಲ್ಪ ಭಯ ಆಗ್ತೈತೆ. ಕೆಳಗಡೆ ಲೈಟ್ ಇರೋ ಸ್ಟ್ಯಾಂಡ್ ತಂದಿಲ್ಲ. ಇನ್ನೊಂದು ಟೆಂಟ್ ಹಾಕ್ತಾ ಇದ್ವಿ, ಆ ಕಡೆ ಏನೋ ಸೌಂಡ್ ಆಯ್ತು. ಸ್ವಲ್ಪ ಟಾರ್ಚ್ ಆನ್ ಮಾಡೋಣ, ಟಾರ್ಚ್ ಕೊಡು ಸ್ವಲ್ಪ. ಇವತ್ತು ಊಟಕ್ಕೆ ಏನಂದ್ರೆ ಎಗ್ ರೈಸ್ ಮೊಟ್ಟೆ ತಗೊಂಡ್ಬಂದಿದ್ವಿ. ಅದು ಒಡೆದತ್ತಿಲ್ಲ ಅಂತ ನೋಡಕತ್ತ ನಮ್ ಪ್ರವೀಣ್, ಯಾಕಂದ್ರೆ ಇವಾಗ ರೋಡ್ ಅಂತ ಸರಿಗಿರ್ಲಿಲ್ಲ. ಓದ್ ವಿಡಿಯೋದಾಗ ಮಲ್ಲಿದ ಕಾಟ ಆಗೈತಿ, ರಮೇಶನ್ ಕಾಟ ಆಗುತ್ತೆ. ಎಲ್ಲ ನಾವೇ ತರ್ಬೇಕು, ನನಗ್ ಮಾಡಿಕೊಂಡಿವ್ರಿ. ಎದಕ್ಕೆ ನಾವೇ ತರ್ಬೇಕು. ಏನಂತ ಟೈಮ್ ಇವಾಗ 2:20. ಸೊ ಲೇಟ್ ನೈಟ್ ಆಗ್ಬಿಟ್ಟಿದೆ. ಬೇರೆ ತಲೋ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇವಾಗ 2:20 ಏನಾದ್ರು ಈ ಟೆಂಟ್ ಒಳಗ ಊಸ್ಬಿಟ್ಬಿಡ್ತಾರಪ್ಪ. ಎಲ್ರಿಗೂ ನಮಸ್ಕಾರ. ದ ಐಡಿಯಟ್ಸ್ ಕ್ರಿಯೇಷನ್ ಚಾನಲ್ ಕಡೆಯಿಂದ ಹೊಸ ವಿಡಿಯೋಗೆ ಸ್ವಾಗತ. ನಾನು ನಮ್ಮ ರಮೇಶ. ಸೊ ಹೊಸ ಅತಿಥಿ ನಮ್ಮ ಫ್ರೆಂಡ್ ರವಿತೇಜ ಬಂದಿದ್ದಾರೆ. ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು. ಇನ್ನೇನು ಹೊರಡ್ತಾ ಇದೀವಿ. ಟೈಮ್ ಎಷ್ಟಾಯ್ತವ? ಎಷ್ಟು ಗಂಟೆ ಇದೆ? 10:40 ಆಗಿದೆ. 10:40 ಆಗಿದೆ. ಹೊರಡ್ತಾ ಇದ್ವಿ. ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇದ್ವಿ. ಸೊ ಇಲ್ಲಿಂದ ಒಂದು ಸುಮಾರು ದೂರ ಇದೆ. ಏನ್ ಗೊತ್ತಾ, ನಾವ್ ಇವಾಗ ಹೋಗ್ತಾ ಇದ್ವಲ್ಲ, ಅಲ್ಲಿ ಒಂದು ಬೆಟ್ಟ ಐತೆ ನಿಯರ್. ಅಲ್ಲಿ ಒಂದ್ ಸ್ವಲ್ಪ ಆತರ ಸರಿ ಇಲ್ಲ ಅಂತ ಹೇಳ್ತಿದ್ರು ಮನೆಯಲ್ಲಿ. ಸಣ್ಣರಿರುವಾಗ ನಾನು ಆತರ ಸರಿಗಿಲ್ಲ, ಆ ಕಡೆ ಹೋಗ್ಬಾಡ್ರಿ ಆತರ ಹೇಳ್ತಿದ್ರು. ನಾವು ಅದೇ ಪ್ಲೇಸ್ ಅಲ್ಲಿ ಹೋಗಿ ಟೆಂಟ್ ಹಾಕ್ತಿದ್ವಿ. ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಒಂದ್ ಸ್ವಲ್ಪ ಲೆಂತ್ ಅಲ್ಲಿ ಅನ್ವೇಷಣ ಅದೇ ಪ್ಲೇಸ್ ಅಲ್ಲಿ ಹೋಗಿ. ಅಂದ್ರೆ ನಮ್ಮ ಅಜ್ಜಿಯವ್ರು ಹೇಳ್ತಾ ಇದ್ರು, ನಮ್ ತಾತ ಇರ್ಲಿಲ್ಲ, ಅಜ್ಜಿ ಇದ್ರು, ಅವ್ರು ಹೇಳ್ತಾ ಇದ್ರು. ಸೊ ಆ ಜಾಗದಲ್ಲಿ ನೈಟ್ ಯಾರು ಓಡಾಡಲ್ಲ, ನೀವು ಓಡಾಡಕ್ ಹೋಗ್ಬೇಡಿ. ಆಮೇಲೆ ನಮ್ ಜಮೀನೆಲ್ಲ ಅಲ್ಲೇ ಇರೋದು, ಓಡಾಡಕ್ ಹೋಗ್ಬೇಡಿ ಆ ಜಾಗದಲ್ಲಿ. ಅಂದ್ರೆ ಬಂಡಿ ಇದ್ವು ಆಗ, ಎತ್ತಿನ ಬಂಡಿ. ಎತ್ತಿನ ಬಂಡಿ ಬಂದಾಗ ಕೆಲವು ಇನ್ಸಿಡೆಂಟ್ ನಡೆದಿದ್ವು ಅಂತೆ. ಅದನ್ನ ಅಲ್ಲಿ ಇನ್ಸಿಡೆಂಟ್ ಇಂದ ಅನುಭವ ಆಗಿರೋ ಅವರು ಬಂದು ಊರಲ್ಲಿ ಹೇಳೋದ್ರಿಂದ ಅದು ಪ್ರಚಾರಗಳಾಗಿದ್ವು ಅವಾಗ. ಈಗಿನ ಜನರೇಷನ್ ಯಾರು ಕೇರ್ ಮಾಡಕ್ ಹೋಗಲ್ಲ. ಸೊ ನಮಗೆ ಅವೆಲ್ಲ ತಿಳ್ಕೊಂಡು ಅವೆಲ್ಲ ಕೇಳಿಸ್ಕೊಂಡಿದ್ವಲ್ಲ, ಅವು ನಮ್ಗೆ ಇವಾಗ ಫೀಲ್ ಅನ್ಸುತ್ತೆ, ಇರ್ಬೋದೇನೋ ಇವಾಗ ನಾವು ಅಲ್ಲಿ ಪ್ಲೇಸ್ ಹಾಕಿ ಅಲ್ಲಿ ಟೆಂಟ್ ಹಾಕೋಣ ಅನ್ಕೊಂಡಿದೀವಿ. ನೋಡೋಣ ಹೆಂಗೈತೆ ಅಣ್ಣ, ಹೆಂಗೈತೆ ಅನುಭವ, ಹೆಂಗಿದೆ ನೋಡೋಣ ಬರ್ರಿ. ಇಲ್ಲಿ ಹೆಂಗಿದೆ ನೋಡೋಣ. ಅದೇ ಗೊತ್ತಾ, ಗುಡ್ಡದ ಬಗ್ಗೆ ಗೊತ್ತಾ ನಿನ್ಗ? ನಮಗೇನು ಗೊತ್ತಿಲ್ಲ, ತಿಳಿದುಕೊಳ್ಳೋಣ ಬರ್ರಿ, ಎಲ್ಲಾರು ತಿಳಿದುಕೊಳ್ಳೋಣ. ಓಕೆ. ಫೀಲ್ ಅನ್ಸುತ್ತೆ ನೈಟ್ ಕ್ಯಾಂಪ್ ಅಲ್ಲಿ. ನೈಟ್ ಕ್ಯಾಂಪ್ ಬರ್ತಿರೋದು ನಾನು ಇದೇ ಫಸ್ಟ್ ಟೈಮ್. ಹೌದಲ್ವಾ? ಒಳ್ಳೆ ಎಂಜಾಯ್ಮೆಂಟ್ ಇದೆ. ನೋಡೋಣ ಇನ್ನ ಎಂಜಾಯ್ಮೆಂಟ್ ಇನ್ನ ಹೆಂಗಿದೆ ಅಲ್ಲಿ ಹೋಗಿ ನೋಡಿ ಬರೋಣ. ಇಲ್ಲೆಲ್ಲ ಫುಲ್ ಕತ್ಲ, ಒಂದು ಲೈಟ್ ಇಲ್ಲ, ಏನಿಲ್ಲ ಈ ಕಡೆ. ಜಸ್ಟ್ ರೀಚ್ ಆಗೋ ಪ್ಲೇಸ್ಗೆ ಸ್ವಲ್ಪ ಸ್ವಲ್ಪ ಭಯ ಆಗ್ತೈತೆ. ಏನಿಲ್ಲ, ಮೂವರಿದೀವಲ್ಲ, ಆ ಥರ ಏನಿಲ್ಲ. ಅಂದ್ರೆ ಸ್ವಲ್ಪನೂ ಗಾಳಿ ಇಲ್ಲ. ಇವಾಗ 2 ವಿಡಿಯೋ ಮಾಡಿದ್ರು ನಾವು ಫುಲ್ ಗಾಳಿ ಎಲ್ಲ ಇತ್ತು. ಇಲ್ಲಿ ನಿಶಬ್ದ, ಲೈಟ್ ಅಂತ ಆನ್ ಆಯ್ತು. ಇದೇ ಪ್ಲೇಸಲ್ಲಿ ನಾವು ಇವಾಗ ಟೆಂಟ್ ಹಾಕ್ತಿರೋದು. ಸ್ವಲ್ಪ ಸುತ್ತಾರು ತೋರ್ಸೋಣ, ಟಾರ್ಚ್ ತೋರ್ಸು. ಏನಿಲ್ಲ, ಸುತ್ತಾರು ತೋರ್ಸು, ಸುತ್ತಾರು ತೋರ್ಸೋಣ. ಅಲ್ಲ ಏಕ ಮಾಡಿ 2 ಮಾಡಿ ಕವರ್ ಹತ್ರ ನೋಡ. ಕೆಳಗಡೆ ಲೈಟ್ ಇರೋ ಸ್ಟ್ಯಾಂಡ್ ತಂದಿಲ್ಲ ನೋಡ್ರಿ. ಗಾಡಿಗೆ ಆಗ್ಬಿಟ್ಟ ನನ್ನ ಮೇಲೆ. ಟೆಂಟ್ ಎಲ್ಲ ಇವಾಗ ರೆಡಿ ಆಯ್ತು. ನಮ್ಮ ಅನ್ವೇಷಣ ಹೋದ್ ವಿಡಿಯೋಲ್ಲಿ ತೋರಿಸಿದ್ನಲ್ಲ, ಅಲ್ಲಂತೂ ಕಲ್ಲಿದ್ವಲ್ಲ, ಅಲ್ಲಿ ಆಗ್ಲಿಲ್ಲ. ಕಲ್ಲಿದ್ವು ಆಗ್ಲಿಲ್ಲ. ಇಲ್ಲಿ ಒಳ್ಳೆ ಮೆತ್ತಗೈತೆ ಮಣ್ಣು. ಜಮೀನ್ ಮೆತ್ತಗೆ ಹೆಂಗಿದೆ ಅಂದ್ರೆ ಬೆಡ್ಶೀಟ್ ಇದ್ದಂಗಿದೆ. ಇಲ್ಲಿ ಚುಚ್ಚು. ಹೋಯ್ತಲ್ಲ ಫೈನಲಿಗಂತ ಈ ಥರ ಆಯ್ತು. ಇವರು ಗಾಳಿಗೆ ಎದ್ದೋಗ್ಬಾರ್ದು ಅಂತಂದು ಎಲ್ಲ ಕ್ಲೋಸ್ ಮಾಡ್ತವ್ರೆ.
ಪ್ಲೇಸ್ ನೋಡಿ ಅದು ಹೆಂಗೈತೆ, ಎಲ್ಲ ನಿಶಬ್ದ, ಏನು ಕಾಣ್ತಾ ಇಲ್ಲ. ಎಲ್ಲ ನಿಶಬ್ದವಾಗಿದೆ. ಹ್ಮ್. ಯಾವ ಒಂದು ನರಪೀಳೆ ಸಮೇತ ಇಲ್ಲ ಇಲ್ಲಿ. ಹಾ. ಫುಲ್ಲು ನಿಶಬ್ದ ಆಗಿದೆ ಇದು. ನೋಡಿ ನೀವು ನೋಡ್ಬೋದು ಈ ಕಡೆ ಏನಿದೆಲ್ವಾ, ನಾವು ಏನ್ ಬೆಟ್ಟ ಅಂತ ಹೇಳಿದ್ನಲ್ವಾ, ಸೊ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಬೆಟ್ಟ. ಮೇಬಿ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಇಲ್ಲ, ಸ್ವಲ್ಪ ಟಾರ್ಚ್ ಆಫ್ ಮಾಡಿದ್ರೆ ನೈಟ್ ಮೋಡಲ್ಲಿ ಕಾಣುತ್ತೆ. ಜಸ್ಟ್ ಅಲ್ಲೇ ಕಾಣೋದು ಅದೇ ಬೆಟ್ಟ ನೋಡಿ. ಈ ತರ ಸೆಟಪ್ ಆಗೈತಿ. ಇವಾಗ ಕುಕಿಂಗ್ ಮಾಡ್ಕೊಂಬ, ಅಡಿಗೆ ಮಾಡ್ಕೊಂಡ. ಅಡಿಗೆ ಮಾಡಪ್ಪ. ಇನ್ನೊಂದು ಟೆಂಟ್ ಹಾಕ್ತಾ ಇದ್ವಿ, ಆ ಕಡೆ ಏನೋ ಸೌಂಡ್ ಆಯ್ತು. ಸ್ವಲ್ಪ ಟಾರ್ಚ್ ಆನ್ ಮಾಡೋಣ, ಟಾರ್ಚ್ ಕೊಡು ಸ್ವಲ್ಪ. ಏನು ಸ್ವಲ್ಪ ಸೌಂಡ್ ಬಂದಂಗೆ ಆಗ್ತಾ ಇದೆ, ಯಾರೋ ಒಂಥರ ಲೈಟ್ ತಗೊಂಬಂದ್ರು ನೋಡಿ. ಅಲ್ಲಿ ಏನೋ ಬಂದಂಗೆ ಸೌಂಡು, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇವಾಗ ಕ್ಯಾಮ್ರಾ ಆಫ್ ಮಾಡಿದ್ವಿ, ಆನ್ ಮಾಡಿದ್ರೆ ಏನು ಕಾಣ್ತಾ ಇಲ್ಲ. 2-3 ಸತಿ ಆಯ್ತು ಕೆಲಸ. ಟೆಂಟ್ ಅಡಿಗೆ ಮಾಡೋಣ ಫಸ್ಟ್ ನಮ್ ಕೆಲಸ ಅದೇನೈತೆ ಅದು ಮಾಡ್ಕೊಂಡು ಹೋಗೋಣ. ಅಡಿಗೆ ಭಟ್ಟ ರೆಡಿ ಆಗ್ತಾ ಇದ್ದಾನೆ. ಬಂದ ರಮೇಶ, ಅಡಿಗೆ ಬಟನ್ ರೆಡಿ. ಆ ಟಿನ್ ಒಳಗೆ ಗ್ಯಾಸ್ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಗ್ಯಾಸ್ ಖಾಲಿ ಆಗಿತ್ತು, ನೆನಪಿದ್ಯಾ ಫ್ರೆಂಡ್ಸ್? ಸೊ ಇವಾಗ ಉಳಿದಿರೋ ಗ್ಯಾಸ್ ಟಿನ್ನ ತಗೊಂಡ್ಬಂದಿದ್ದೀವಿ. ಸೊ ಅದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಎಕ್ಸ್ಟ್ರಾ ಅಡಿಷನಲ್ ಇರಲಿಲ್ಲ ನಮ್ಮ ಹತ್ರ. ಇವತ್ತು ಊಟಕ್ಕೆ ಏನಂದ್ರೆ ಎಗ್ ರೈಸ್ ಮೊಟ್ಟೆ ತಗೊಂಡ್ಬಂದಿದ್ವಿ. ಅದು ಒಡೆದತ್ತಿಲ್ಲ ಅಂತ ನೋಡಕತ್ತಾನ ನಮ್ಮ ಪ್ರವೀಣ್. ಯಾಕಂದ್ರೆ ಇವಾಗ ರೋಡ್ ಅಂತ ಸರಿಗಿರ್ಲಿಲ್ಲ, ಅಷ್ಟು ದೂರಿಂದ ಬಂದ್ವಿ. ಒಡೆದತ್ತಿಲ್ಲ ಅಂತ ನೋಡಕತ್ತಾನ. ಬರ್ತಿಲ್ಲ, ಕಟ್ ಮಾಡಿ ಇಲ್ಲಿ ಇದು ಮಾಡಿ ಕಟ್ ಮಾಡಿ ಅಲ್ಲಿಗೆ. ನೀ ಅನ್ಸಿದ ಮಟ್ಟಿಗೆ ಮೊಟ್ಟೆನೂ ಹೊಡೆದಿಲ್ಲ. ಗ್ಯಾಸ್ ಒಂದಿಲ್ಲ, ಗ್ಯಾಸ್ ಅಂತ ಖಾಲಿ ಆಗ್ತೈತಿ. ಇವತ್ತು ಊಟ ಮಾಡೋದು ಡೌಟ್ ಅನ್ಸುತ್ತೆ. ಎಷ್ಟಾಗ್ತದೆ ಮಕ್ಕೆ? 3 ಇಷ್ಟ ಆಗುತ್ತೆ ಅನ್ಸುತ್ತೆ. 3ಗೆ ಅದು. ಆಮೇಲೆ ಅಕ್ಕಿ ಜಾಸ್ತಿ ಆಗುತ್ತೆ ಕಣ, ಹಳೆ ಅಕ್ಕಿ ಅಲ್ವಾ. ಹಳೆ ಅಕ್ಕಿಗಳು ಹೆಂಗಂದ್ರೆ ನಮ್ಮ ಕಡೆ ಹೇಳೋದು, ಹಳೆ ಅಕ್ಕಿಗಳು ಸ್ವಲ್ಪ ಹಾಕಿದ್ರು ಜಾಸ್ತಿ ಅನ್ನ ಆಗುತ್ತೆ, ಆ ಥರ ಹೇಳ್ತಾರೆ. ಜಾಸ್ತಿ ಏನಲ್ಲ, ಇದು ಕುದಿತೈತಿಲ್ಲ ಗೊತ್ತಿಲ್ಲ. ಇದು ಗ್ಯಾಸ್ ಒಳಗೆ ಟಿನ್ ಒಳಗೆ ಗ್ಯಾಸ್ ಇಲ್ಲ, ಇವ್ರು ಕುತ್ತೈತಿಲ್ಲ ಅಂತ ಒಂದು ಅರ್ಥಪೂರ್ಣ ಹೇಳಕತ್ತ. ನಡಿ. ಗ್ಯಾಸ್ ಬಂದ್ರ ಸರಿಯಾಗೈತಿ. 100% ಬರುತ್ತೆ ಕಣ. ಅಯ್ಯೋ ಡಬ್ಬೆ ಇಟ್ರಮ್ಮ ಅದನ್ನ, ಅವು ಸಾಸ್ ಎಲ್ಲ ಕಲ್ಸಿಟ್ಟಿದ್ದ. ತಂದೇಲಿವನ ಲೇ ಆ ಡಬ್ಬೆನ, ಅಯ್ಯೋ ಇದನ್ನ ನೋಡ್ರಿ. ಸಾಸು, ಆಮೇಲೆ ವಿನೆಗರು, ಆಮೇಲೆ ಚಿಲ್ಲಿದು ಸಾಸ್ ಇತ್ತು ಅದು ಕೂಡ. ಅವೆಲ್ಲ ಸೇರಿಸಿ ಒಂದು ಡಬ್ಬೆಗೆ ಹಾಕಿ ಇಟ್ಟಿತ್ತು, ಮಿಕ್ಸ್ ಮಾಡಿ ಇಟ್ಬಿಟ್ಟಿತ್ತು ಸಪ್ರೇಟ್ ಇರಲಿಲ್ಲ ಅಂತ. ಇವ್ನು ತಗೊಂಡು ಹೋಗಿಟ್ಟು ಆ ಟೇಬಲ್ ಮ್ಯಾಗ ಇಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದಾನೆ. ನಾವು ಓದ್ ವಿಡಿಯೋದಾಗ ಮಲ್ಲಿದು ಕಾಟ ಆಗೈತಿ, ನೋಡ ರಮೇಶನ್ ಕಾಟ ಆಗುತ್ತೆ. ಎಲ್ಲ ನಾವೇ ತರ್ಬೇಕು, ನನಗ್ ಮಾಡಿಕೊಂಡಿವ್ರಿ. ಎದಕ್ಕೆ ಅದ್ರದ ನಾವೇ ತರ್ಬೇಕು. ಏನಂತ 90 ತೆಗಿಬಿಡುತ್ತೆ. ಏನ್ ಚಾದ ಇದು ನಂದು ಬ್ಯಾಟ್ರಿ. ಇನ್ನೊಂದು ಅದು ಓದ್ ವಿಡಿಯೋಲಿ ಹೇಳಿದ್ವಲ್ಲ, ಅದು ಕೆಳಗೆಲ್ಲ ತೂತ್ ಬಿದ್ಬಿಟ್ಟಿತ್ತು ಅಂತ. ಅದ್ರ ಕೆಳಗಿಂದ ಆಯಿಲ್ ಸೋರಿ ಹೆಂಗ್ ಹಚ್ಕೊಳತ್ ನೋಡಿ. ಇವಾಗ ಇದ್ರ ತತ್ತಿ ಹೊಡೆದು ಹಾಕ್ಬೇಕು. ಈ ಗುಂಡೆಲ್ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಬೇಕಣ್ಣ ಇದನ್ನ. ಹೆಂಗ್ ಸೋರುತ್ ನೋಡಿ. 1 ಲೀಟರ್ ಚೆನ್ನಾಗಿ ತತ್ತಿ ಹೊಡೆದು ಹಾಕ್ತಿದ್ವಿ. ಅಕ್ಕ ಇದಕ್ಕೆ ಈ ಕಡೆ ಕಂಟಕ್ಕೆ ಹಿಂಗೆ ಇಡು. ಇತ್ತ ಹೊರ ಬಿಸಾಕಬಹುದು, ದೂರ ಬಿಸಾಕ ತೂತಾಗಿತ್ತಲ್ಲ, ಅದಕ್ಕೆ ಗುಂಡಲ್ಲಿ ಹಿಂಗ ವಾರಿ ಮರಿಗಿಟ್ಟಿವಿ. 12:46, 1 ಗಂಟೆಗಿನ 15 ನಿಮಿಷ ಕಡಿಮೆ.